ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ. ನನ್ನ ಹೆಸರು ಮನೋಹರ್ ಗುರೂಜಿ. ನಾವು ಜ್ಯೋತಿಷ್ಯ, ವಾಸ್ತು, ಆಸ್ಟ್ರಾಲಜಿ, ಪೂರೈಕೆ, ಪೂಜೆ ಪುನಸ್ಕಾರ, ಹೋಮ ಈ ಕೆಲಸದಲ್ಲಿ ಆ ದೇವಿಯ ವೃತ್ತಿ ಧರ್ಮ ನಡೆಸ್ಕೊಂಡು ಬರ್ತಾ ಇರ್ತೀನಿ. ಆ ತಾಯಿ ಸೇವೆಯಿಂದ ಕಷ್ಟ ಇರೋರಿಗೆ ಪರಿಹಾರ, ದೋಷ, ಮನೆಯಲ್ಲಿ ತೊಂದರೆಗಳು ಇರೋರು, ಆರ್ಥಿಕವಾಗಿ ನಷ್ಟಗಳಾಗಿರೋಂಥವ್ರು, ಬಿಸ್ನೆಸ್ ಮಾಡೋ ಅಂಥವ್ರು, ಬೇರೆ ಬೇರೆ ಅವ್ರಿಗೆ ಏನಾದರೂ ಒಂದು ತೊಂದರೆ ಇರೋ ಅಂಥವ್ರು ನನ್ನ ಹತ್ರ ಬಂದು ಜ್ಯೋತಿಷ್ಯ ಕೇಳಿ ಪರಿಹಾರ ಮಾಡ್ಕೊತಿದ್ದಾರೆ. ನಾನು ಆ ತಾಯಿಯ ಆರಾಧನೆ ಆಗಿ ತುಂಬ ವರ್ಷಗಳಿಂದ ನಾನೊಂದು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡಿರ್ತೀನಿ. ಆ ತಾಯಿ ಯಾವ ಥರ ಅಂದರೆ, ನನಗೆ ಕನಸದ ಮುಖಾಂತರವಾಗಿ ಸೆಪುಂಗದಲ್ಲಿ ಒಂದು ನೈಟ್ ಈ ಒಂದು ಸ್ಥಳದಲ್ಲೇ ನೀನೊಂದು ದೇವಸ್ಥಾನ ಕಟ್ಟಬೇಕು, ಒಂದು ಪುಣ್ಯಕ್ಷೇತ್ರ ಆಗುತ್ತೆ, ಅಲ್ಲಿ ಪವಾಡ ಇದೆ, ಶಕ್ತಿ ಇದೆ, ಮಾರ್ಗ ಇದೆ ಅಂತ ಹೇಳಿ ಆ ತಾಯಿ ನನಗೆ ಮಾತಿನಿಂದ ಬಂದು ದರ್ಶನ ಕೊಟ್ಟು ಆ ತಾಯಿಯ ಆರಾಧನೆಯಿಂದ ನನಗೆ ಮಾತಿನಲ್ಲಿ ಹೇಳಿದ್ದಂಥದ್ದು. ಅದಕ್ಕೋಸ್ಕರ ನನ್ನ ಕನಸು 10 ವರ್ಷದಿಂದ ಒಂದು ದೇವಸ್ಥಾನ ಕಟ್ಟಬೇಕಂತ ತುಂಬ ಪ್ರಯತ್ನ ಬಿದ್ದಿದ್ದೆ. ಅದು ಆಗಿರಲಿಲ್ಲ. ಆ ತಾಯಿ ಯಾವುದೋ ಒಂದು ನಮ್ಮ ಅದೃಷ್ಟ ರತ್ನ ಅಂತ ನಾನೊಂದು ಪ್ರೋಗ್ರಾಮ್ ಮಾಡ್ತಿದ್ದೆ. ಆ ಪ್ರೋಗ್ರಾಮ್ ಮುಖಾಂತರವಾಗಿ ಆ ತಾಯಿ ನನ್ನನ್ನು ಎತ್ಕೊಂಡು ಒಂದು ಕ್ಷೇತ್ರ ಕಟ್ಟೋದಕ್ಕೆ ದಾರಿ ಮಾರ್ಗ ಮಾಡಿಕೊಡ್ತಾರೆ. ಶ್ರೀಮಾತ್ರೇ ನಮಃ, ಶ್ರೀದೇವಿ ನಮಃ. ಜಗನ್ಮಾತೆ, ಈ ಸೃಷ್ಟಿ ದೇವಿ, ಈ ಭೂಲೋಕ ಆ ತಾಯಿ ಅಂತ ಎಲ್ಲ ನೋಡ್ತಾ ಇರ್ತಾಳೆ ಜಗನ್ಮಾತೆ. ಆದ್ದರಿಂದ ಈ ದೇವಸ್ಥಾನ ವಿಶೇಷ ಏನಪ್ಪ ಅಂದರೆ, ಮರಕತಲಿಂಗ ಶಿವನ ಒಂದು ಅಂಶದಲ್ಲಿ ಲಿಂಗ. ಸಾಧಾರಣವಾಗಿ ಲಿಂಗ ಬೇರೆ ಬೇರೆ ಥರ ನೋಡಿರ್ತೇವೆ, ಆದರೆ ಮರಕತಲಿಂಗ ಅನ್ನೋದು ತುಂಬ ವಿಶೇಷ. ಬ್ರಹ್ಮ ಮುದ್ರಣೆ, ಅದಕ್ಕೆ ಶಕ್ತಿ ಮಾರ್ಗದಿಂದ ಬರೋಂಥ ಭಕ್ತಾದಿಗೆ ಅವರಿಗೆ ಹರಕೆಗಳಿದ್ದಲ್ಲಿ ಅವ್ರಿಗೆ ಏನು ವರ ಕೇಳಿದ್ರು ಆ ವರ ಕೊಡೋ ಅಂಥದ್ದೇ ಮರಕತಲಿಂಗ. ಮತ್ತು ವಿಘ್ನೇಶ್ವರ ಗುರುದೇವ, ಮತ್ತು ಶ್ರೀ ಅದೃಷ್ಟ ಭೈರವಿ ಆ ತಾಯಿ ಜಗನ್ಮಾತೆ ಸಂಕಲ್ಪ. ಆದ್ದರಿಂದ ಪ್ರತಿಯೊಬ್ಬರು ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ನಿಮ್ಮ ಕಷ್ಟ ನಷ್ಟಗಳನ್ನು, ನಿಮಗಿರೋಂಥ ತೊಂದರೆಗಳನ್ನು ಆ ತಾಯಿ ಮುಂದೆ ಹರಕೆಗಳ ಮುಖಾಂತರವಾಗಿ, ಜ್ಯೋತಿಷ್ಯ ಶಾಸ್ತ್ರದ ಮುಖಾಂತರವಾಗಿ ಹರಕೆಗಳು ಬಳಸಿ ಆ ತಾಯಿಯಿಂದ ಹರಕೆ ಹೊತ್ಕೊಂಡು ನೀವು ಪರಿಹಾರ ಮಾಡ್ಕೋಬೋದು. ನೀವೇನೇ ಕೆಲಸ ಕಾರ್ಯ ಮಾಡಬೇಕಂದ್ರೂ ಆ ತಾಯಿನ ದೈವನ ನಂಬಿ ದೈವದಿಂದ ಮುಂದಕ್ಕೆ ಹೋಗಿ. ನಾನಿರೋ ಅಂಥ ಸ್ಥಳ ಮಧುಗಿರಿ ಎಸ್ಟೇಷನ್. ನಾನು ದೇವಸ್ಥಾನ ಕಟ್ಟಿರೋ ಅಂಥದ್ದು ಮಧುಗಿರಿಯಿಂದ 2 ಕಿಲೋಮೀಟರ್ ಆಗುತ್ತೆ. ಆ ಸ್ಥಳ ಬಂದು ಆಂಜನೇಯ ಸ್ವಾಮಿ ದೇವಸ್ಥಾನ, ಶೆಟ್ಟಳ್ಳಿಗೆ ಹೋಗೋ ರೋಡು, ಮತ್ತು ಕೆರೆ ಮುಂಭಾಗದಲ್ಲಿ ನಮ್ಮ ದೇವಸ್ಥಾನ ಇರುತ್ತೆ, ಗೋಳಿಗುಡ್ಲು ರೋಡು. ನೀವೇನೇ ತೊಂದರೆಯಲ್ಲಿದ್ದರೂ, ಎಂಥದ್ದೇ ಸಮಸ್ಯೆಗಿದ್ರೂ ಆ ತಾಯಿನ ನಂಬಿ ಬಂದು ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ಕೊಳ್ಳಿ. 24, 25ನೇ ತಾರೀಕು ಪ್ರತಿಷ್ಠಾಪನೆ ಇದೆ. 24 ಭಾನುವಾರ ನೈಟ್ ಹೋಮಗಳು, ಹವನಗಳು, ಕಳಸದ ಪೂಜೆ ಎಲ್ಲ ಇರುತ್ತೆ. ಸೋಮವಾರ ಮಹಾಮಂಗಳಾರತಿ 10 ಗಂಟೆಯಿಂದ 12 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. ಅನ್ನದಾನ ಇದೆ, ದಾಸೋಹ ಎಲ್ಲ ಇರುತ್ತೆ. ಬರೋಂಥ ಭಕ್ತಾದಿಗಳು, ಪ್ರತಿಯೊಬ್ಬರು ಭಕ್ತಾದಿಗಳು ಬರಬೇಕು. ಅಕ್ಕಪಕ್ಕ ಗ್ರಾಮಸ್ಥರು, ನಮ್ಮ ಮಧುಗಿರಿ ಇರೋಂಥ ಸಿಟಿ ಜನ ಆಗ್ಬೋದು, ಹಳ್ಳಿ ಜನ, ಪ್ರತಿಯೊಬ್ಬರು ಬರಬೇಕಂತ ನಾನೆಲ್ಲರಿಗೂ. ಹುಟ್ಟೇನಹಳ್ಳಿ, ಗೋಳಿಗುಡ್ಲೂರು ರೋಡ್, ಶೆಟ್ಟಳ್ಳಿಗೆ ಹೋಗೋ ಅಂಥ ರಸ್ತೆ, ಆಂಜನೇಯ ಸ್ವಾಮಿ ಮುಂಭಾಗ ಶ್ರೀ ಅದೃಷ್ಟ ಭೈರವಿ ದೇವಸ್ಥಾನ ಇದೆ. ಅಲ್ಲಿ ಬಂದು ಕೆರೆ ಇದೆ, ಹಿಂದೆಗಡೆ ಬೆಟ್ಟ ಗುಡ್ಡೆಗಳು ಎಲ್ಲ ಇರುತ್ತೆ. ನಿಮಗೆ ಸರಿಯಾಗಿ ಬಂದು ಅಲ್ಲಿ ಯಾರಾದರೂ ಕೇಳಿದ್ರೂ ಆಗ್ಬೋದು, ಇಲ್ಲ ಬರೋ ರಸ್ತೆಯಲ್ಲಿ ಯಾರನ್ನು ತಿಳ್ಕೊಂಡಾದರೂ ಬರ್ಬೋದು. ಅದರಿಂದ ಬರೋ ಅಂಥ ಭಕ್ತಾದಿಗಳು ದಯವಿಟ್ಟು ಈ ಕ್ಷೇತ್ರಕ್ಕೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ಪರಿಹಾರ ಮಾಡ್ಕೋಬೇಕು ಅಂತ ನಾನು ವಿನಂತಿ ಮಾಡ್ಕೊತೀನಿ.